DGP, IGP ಮಾನ್ಯ ಸಲೀಂ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಕಮಿಷನರ್ ದಯಾನಂದ ಅವರು, ಅಡಿಷನಲ್ ಕಮಿಷನರ್ಗಳು ಉಪಸ್ಥಿತರಿದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ಸುಮಾರು 3 ಗಂಟೆಗಳ ಕಾಲ ನಮ್ಮ ಬೆಂಗಳೂರು ಕಮಿಷನರೇಟಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ದೇನೆ. ಬಹಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಮಳೆ ಬಂದರೆ ಶುರುವಿನಲ್ಲೇ ಟ್ರಾಫಿಕ್ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತದೆ ಅನ್ನೋದನ್ನು ಪ್ರತಿ ವರ್ಷವೂ ಕೂಡ ನಾವು ನೋಡಿಕೊಂಡೇ ಬರ್ತಾ ಇದ್ದೀವಿ. ಇವತ್ತು ಅದರ ಬಗ್ಗೆ ಭಾಳ ಸಂಪೂರ್ಣವಾಗಿ ಮಾಹಿತಿಯನ್ನು ತಗೊಂಡಿದ್ದೇನೆ. ಪೊಲೀಸ್ ಇಲಾಖೆ ಮತ್ತು BBMP ಈ ಎರಡೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡಿದರೆ ಟ್ರಾಫಿಕ್ ಸಮಸ್ಯೆಗಳು ಬಗೆಹರಿಯುತ್ತವೆ. ಇದಕ್ಕೆ ನಮ್ಮ ಪೊಲೀಸಿನ ದೃಷ್ಟಿಕೋನದಲ್ಲಿ ಸುಮಾರು 19 ಕಡೆ 167 ಐಡೆಂಟಿಫೈ ಮಾಡಿದ್ದಾರೆ. ಆದರೆ 19 ಕಡೆ ಹೆಚ್ಚು ಒತ್ತಡ ಬೀಳ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ 8-9 ಕಡೆ ಇನ್ನೂ ತುಂಬ ಹೆಚ್ಚು ಸಮಸ್ಯೆಗಳಾಗುವಂಥದ್ದು. ಅದರಲ್ಲಿ ಅದು ಹೆಬ್ಬಾಳ್ ಜಂಕ್ಷನ್ ಇರ್ಬೋದು, ಸಿಲ್ಕ್ ಬೋರ್ಡ್ ಜಂಕ್ಷನ್ ಇರ್ಬೋದು. ಈ ರೀತಿ ಒಂದು 9 ಕಡೆ ಹೆಚ್ಚಿನ ಸಮಸ್ಯೆಗಳು ಆಗ್ತಾಯಿದೆ ಪ್ರತಿ ವರ್ಷ. ಪರ್ಮನೆಂಟ್ ಸೊಲ್ಯೂಷನ್ ಹುಡುಕೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡಲೇಬೇಕು. ಅದಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆಯವರು, ಟ್ರಾಫಿಕ್ನ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರಕ್ಕೆ ನಾನು ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಿನ ಆಧಾರದ ಮೇಲೆ ಏನನ್ನು ಮಾಡಬೇಕು, ಒಂದು ಶಾರ್ಟ್ ಟರ್ಮ್ ಇಮಿಡಿಯೇಟಾಗಿ, ಈಗ ಮಳೆ ಬರ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ವಿಪರೀತ ತೊಂದರೆ ಆಗ್ತಾ ಇದೆ. 1,30,00,000 ವೆಹಿಕಲ್ಸ್ಗಳು ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಓಡಾಡ್ತಾವೆ. ಹೆಚ್ಚಿನ ಅಂಶ ಎಲ್ಲ 2 ವೀಲರ್ಸೇ ಇದೆ. ಆ 2 ವೀಲರ್ಸು ಮಳೆ ಬಂದ ತಕ್ಷಣ ಹೋಗಿ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಿ ನಿಂತ್ಕೊಂಡು ಬಿಡ್ತಾರೆ. ಆಗ ಟ್ರಾಫಿಕ್ ಮೂವ್ಮೆಂಟ್ ಆಗೋದಿಲ್ಲ. ಭಾಳ ಇಂಥದ್ದು ಸಮಸ್ಯೆಗಳನ್ನು ಭಾಳ ಐಡೆಂಟಿಫೈ ಮಾಡಿದ್ದಾರೆ. ನಾನು ಅವರಿಗೆ ಒಂದು ವರದಿಯನ್ನು ಸಲ್ಲಿಸೋದಕ್ಕೆ 1 ವಾರದೊಳಗಾಗಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದೇನೆ. ಈ ವರ್ಷದ ಮಳೆ ಬಂದಾಗ ಟ್ರಾಫಿಕ್ಕಿಗೆ ಜಾಮ್ ಆಗಿದ್ದು ಮತ್ತು ಮಳೆ ಇಲ್ಲಿ ಕ್ಲಾಗ್ ಆಗಿದ್ದು ಅದೆಲ್ಲವನ್ನು ಕೂಡ ನಾನು ರಿವ್ಯೂ ಮಾಡಿಕೊಂಡಿದ್ದೇನೆ. ಅವರು 1 ತಿಂಗಳು ಫೆಬ್ರವರಿ ತಿಂಗಳಿಂದ ಪೊಲೀಸ್ ಇಲಾಖೆ, ಟ್ರಾಫಿಕ್ ಇಲಾಖೆಯವರು ಫೆಬ್ರವರಿ ತಿಂಗಳಿಂದ ಸಭೆಗಳು ಮಾಡಿ ಎಲ್ಲೆಲ್ಲಿ ಲೋ ಲೇಯಿಂಗ್ ಏರಿಯಾ ಇದೆ, ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅದರ ಆಧಾರದ ಮೇಲೆ ಅವರು ಕೆಲವು ಸೂಚನೆಗಳನ್ನು BBMPಗೆ ತಿಳಿಸಿದ್ದಾರೆ. BBMP ಸ್ವಲ್ಪ ಅದರಲ್ಲಿ ಕ್ರಮ ತಗೊಳ್ಳೋದ್ರಲ್ಲಿ ನಿಧಾನ ಆಗಿದೆ. ಕಾರಣ ಏನಪ್ಪ ಅಂತ ಹೇಳಿದರೆ, ಈಗ ಮೆಟ್ರೋ ಕೆಲಸ ನಡೀತಾ ಇದೆ. ಆ ಮೆಟ್ರೋನಲ್ಲಿ ಡೆಬ್ರಿಸ್ ಹಾಕಿದ್ದಾರೆ, ಡೆಬ್ರಿಸನ್ನು ಕ್ಲಿಯರ್ ಮಾಡಲಿಲ್ಲ. ಕಾಂಟ್ರಾಕ್ಟ್ರು ಕ್ಲಿಯರ್ ಮಾಡಲಿಲ್ಲ, ಯಾರೂ ಕ್ಲಿಯರ್ ಮಾಡಿಲ್ಲ. ಆದ್ದರಿಂದ ಆ ಭಾಗದಲ್ಲಿ ಸ್ವಾಭಾವಿಕವಾಗಿ ಟ್ರಾಫಿಕ್ ಜಾಸ್ತಿ ಕ್ಲಾಗ್ ಆಗುತ್ತೆ. ಇಂಥದ್ದೆಲ್ಲ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು. ಮತ್ತು ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು. ಈಗ ನಮಗೆ ಔಟ್ಬೌಂಡ್ ಬಸ್ಸಸ್ಸು, ಹೆವಿ ವೆಹಿಕಲ್ಸ್ ಹೋಗ್ತಾವೆ, ಬೆಂಗಳೂರಿಂದ ಆಚೆ ಹೋಗೋ, ಅದು ಕೆಲವು ರೂಟ್ಗಳನ್ನ ಮಾಡಿದ್ದಾರೆ. ಈ ರೂಟಲ್ಲಿ ಹೋಗಬೇಕು, ಬೆಂಗಳೂರು ಬಿಟ್ಟು ಆಚೆ ಹೋಗುವಾಗ ಅಲ್ಲಿ ಬ್ಲಾಕ್ ಆಗಿಬಿಟ್ರೆ, ನೀರು ನಿಂತ್ಕೊಂಡು ಬ್ಲಾಕ್ ಆದರೆ ಅವನು ಎಲ್ಲಿ ಆಚೆ ಹೋಗಬೇಕು? ಸ್ವಾಭಾವಿಕವಾಗಿ ಅವನು ಎಲ್ಲ ಸಂದಿಗೊಂದಿಗೆಲ್ಲ ಹೋಗ್ತಾನೆ. ಅದನ್ನು ಕೂಡ ಸ್ಟಡಿ ಮಾಡಿ ಅದನ್ನು ಆಲ್ಟರ್ನೇಟಿವ್ ರೂಟ್ಸ್ಗಳು ಮಾಡೋದಕ್ಕೂ ಕೂಡ ಒಂದು ಸಲಹೆಗಳು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಬಹಳ ಮುಖ್ಯವಾಗಿ
ವೆಹಿಕಲ್ಸು ಎಲ್ಲಿ ಅಂದರೆ ಅಲ್ಲೇ ನಿಲ್ಲಿಸ್ತಾರೆ. ಕಾರನ್ನವರು ನಿಲ್ಲಿಸ್ತಾರೆ, ಹೆಚ್ಚಿನ ಅಂಶ ಟೂ ವೀಲರ್ಸ್ ನಿಲ್ಲಿಸ್ತಾರೆ. ಅದರಿಂದ ಬ್ಲಾಕ್ ಆಗುತ್ತೆ. ಅದಕ್ಕೆ ನಾವು ಹಿಂದೆ ಏನು ಮಾಡ್ತಿದ್ದು ಅಂದರೆ ಟೋಯಿಂಗ್ ಮಾಡ್ತಾಯಿದ್ದು. ಟೋಯಿಂಗ್ ಮಾಡಿ ನಮ್ಮ ವೆಹಿಕಲ್ಸ್ನ ಎತ್ಕೊಂಡು ಹೋಗಿ ಅವರು ಬೇರೆ ಕಡೆ ನಿಲ್ಲಿಸಿ ಸ್ಟೇಷನಲ್ಲಿ ನಿಲ್ಲಿಸಿ ಅವ್ರು ಹೋಗಿ ದುಡ್ಡು ಫೈನ್ ಕಟ್ಬಿಟ್ಟು ತೊಗೊಂಡು ಹೋಗೋರು. ಅದನ್ನು ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು ನಾವೇನು ಹಿಂದೆ ಬಾಡಿಗೆಗೆ ತೊಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನು ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳೇ ಪೊಲೀಸ್ ವೆಹಿಕಲ್ಸನ್ನೇ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನು ಲಿಫ್ಟ್ ಮಾಡಬೇಕು ಮತ್ತು ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತೊಗೊಂಡಿದ್ದೇವೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ವೆಹಿಕಲ್ಸ್ಗಳೆಲ್ಲ ನಿಲ್ಲಿಸಿರ್ತಾರೆ, ನಮಗೆ ಓಡಾಡೋದಕ್ಕೆ ವೆಹಿಕಲ್ ಇರೋದಿಲ್ಲ, ಸ್ವಾಭಾವಿಕವಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಕ್ಕಂಥದ್ದು. ಅದರ ಜೊತೆಗೆ ಇನ್ನೂ ಅನೇಕ ಕ್ರಮಗಳನ್ನು ನಾವು ಟ್ರಾಫಿಕ್ಕಿಗೆ ಸಂಬಂಧಪಟ್ಟಾಗೆ ತೊಗೊಂಡು BBMP ಅವರ ಜೊತೆಯಲ್ಲಿ ನಾವು ಕ್ರಮ ತಗೊಳ್ತೇವೆ. ವಿಲ್ ಸಿ ದಟ್ ಟ್ರಾಫಿಕ್ ಈಸ್ ಈಸ್ಡ್ ಔಟ್. ಅದಕ್ಕೆ ಏನೆಲ್ಲ ಸೂಚನೆ ಕೊಡಬೇಕೋ ಅದನ್ನೆಲ್ಲ ನಾನು ಕೊಟ್ಟಿದ್ದೇನೆ. ಆ ಕೆಲಸ ಆಗುತ್ತೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.